ಭಾರತದಲ್ಲಿ ಮತ್ತೆ ಉಗ್ರ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪಂಜಾಬ್ನ ಸೇನಾ ನೆಲೆಯ ಸಮೀಪವೇ ಒಂದು ಬ್ಲಾಸ್ಟ್ ನಡೆದು ಹೋಗಿದೆ. ಹೈಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಆಗಿರುವಂತಹ ಬ್ಲಾಸ್ಟ್ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಬ್ಲಾಸ್ಟ್ನಲ್ಲಿ ಸಾವು ನೋವು ಆಗಿದೆಯಾ? ಯಾರು ಸ್ಫೋಟ ಮಾಡಿತು, ಯಾರು ಹೊಣೆ ಹೊತ್ಕೊಂಡಿದ್ದಾರೆ, ಆ ಡೀಟೇಲ್ಸ್ ಏನು ಕೊಡ್ತೀವಿ. ಕೆಲವೇ ಗಂಟೆಗಳಲ್ಲಿ 2 ಸ್ಫೋಟ ಆಗಿರೋದು, ಅಂದರೆ ಅವಳಿ ಸ್ಫೋಟ ಇದಾಗಿರೋದು ಅಮೃತ್ಸರದ ಖಾಸಾ ಕಂಟೋನ್ಮೆಂಟ್ ಮತ್ತು ಜಲಂಧರ್ನಲ್ಲಿ. ಅಮೃತ್ಸರ ಮತ್ತು ಜಲಂಧರ್ ಬೇರೆ ಬೇರೆ ಸಿಟಿಗಳು, ಸೊ ಅಲ್ಲಾಗಿರುವಂತಹ ಸ್ಫೋಟ. BSF ಪ್ರಧಾನ ಕಚೇರಿಯ ಹೊರಗೆ ಆಗಿರುವಂತಹ ಸ್ಫೋಟ, ಹೈಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಆಗಿರೋ ಸ್ಫೋಟ. 2 ಸ್ಫೋಟಗಳಲ್ಲಿ IED ಬಳಸಿ ಬ್ಲಾಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. 2 ಸ್ಫೋಟದ ಹೊಣೆಯನ್ನ ಒಂದೇ ಸಂಘಟನೆ ಹೊತ್ತಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಖಲಿಸ್ತಾನಿಗಳ ಸಂಘಟನೆ, ಭಯೋತ್ಪಾದಕರ ಸಂಘಟನೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಎಲ್ಲ ಗಾಡಿಗಳು ಮೂವ್ ಆಗ್ತಾ ಇರುವಂತಹ ಇಂಪಾರ್ಟೆಂಟ್ ಸೆಕ್ಟರ್ನಲ್ಲೇ ಆಗಿರುವಂತಹ ಬ್ಲಾಸ್ಟ್ ಇದು. ಸೊ ನೀವು ಈ ವಿಜುವಲ್ಸ್ ನೋಡಿದಾಗ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಒಂದು 2 ವೀಲರ್ ಗಾಡಿ ಪಾರ್ಕ್ ಆಗಿದ್ದು ಏಕಾಏಕಿ ಸ್ಫೋಟ ಆಗುತ್ತೆ. 2 ವೀಲರ್ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ನಿಮಗೆ ಈ CCTVನಲ್ಲಿ 2 ವೀಲರ್ ಮೇಲ್ಭಾಗದ ಸೀಟ್ ಇರುತ್ತಲ್ಲ, ಅದು ಹಾರಿ ಬೀಳೋದನ್ನು ನೋಡ್ತಾ ಇದ್ದೀರಾ. ಮತ್ತೊಬ್ಬ ವ್ಯಕ್ತಿ ಇರ್ತಾನಲ್ಲಿ. ಸ್ಫೋಟದ ಶಬ್ದ ಮತ್ತು ಬೆಂಕಿ ಏಕಾಏಕಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾಗೆ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿ ಹೋಗ್ತಾನೆ. ಸೊ ಈ ಏರಿಯಾ ಯಾವ್ದು ಕೇಳಿದ್ರೆ ಹೈಲಿ ಸೆನ್ಸಿಟಿವ್ ಏರಿಯಾ. BSFನ ಕಚೇರಿ ಇರುವಂತಹ ಹೊರಗೆ ಆಗಿರುವಂತಹ ಸ್ಫೋಟ ಇದು. ਅੱਜ ਰਾਤ ਕਰੀਬਨ 11:15 ਵਜੇ ਸਾਨੂੰ ਇਨਫੋਰਮੇਸ਼ਨ ਆਈ ਸੀਗੀ ਕਿ ਜਿਹੜਾ ਖਾਸੇ ਨੂੰ ਰੋਡ ਜਾਂਦਾ ਹੈ ਉੱਥੇ ਇੱਕ ਲਾਊਡ ਆਵਾਜ਼ ਸੁਣਾਈ ਦਿੱਤੀ ਗਈ ਸੀਗੀ। ਉਸ ਤੋਂ ਬਾਅਦ ਤੁਰੰਤ ਸਾਡੀ ਜਿਹੜੀ ਟੀਮਸ ਹੈ ਮੌਕੇ ਤੇ ਪਹੁੰਚਿਆ ਤਾਂ ਇੱਥੇ ਅਸੀਂ ਵੇਖ ਲਿਆ ਸੀਗਾ ਜਿਹੜਾ ਇੱਕ ਦੀਵਾਰ ਹੈ, ਜਿਹੜਾ ਖਾਸਾ ਕੈਂਟ ਹੈ, ਤਾਂ ਉਧਰਲੇ ਪਾਸੇ ਇੱਕ ਅਸੀਂ ਵੇਖ ਲਿਆ ਕਿ ਦੀਵਾਰ ਦੇ ਉੱਤੇ ਇੱਕ ਟਿਨ ਦਾ ਜਿਹੜਾ ਇੱਕ ಶೀಟ್ ਹੈ। ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಆಪರೇಷನ್ ಸಿಂಧೂರ್ ನಮ್ಮ ಸೇನಾ ಪರಾಕ್ರಮದ ಮೊದಲ ಆನಿವರ್ಸರಿ ನಾಳೆ ನಾಡಿದ್ದಂಗೆ ನಾವು ಆಚರಿಸ್ಬೇಕಂದ್ರೆ ಜಸ್ಟ್ ಒಂದು 48 ಗಂಟೆ ಮುಂಚೆ ಸೇನಾ ಕಚೇರಿನ ಟಾರ್ಗೆಟ್ ಮಾಡ್ಕೊಂಡು ಆಗಿರುವಂತಹ ದಾಳಿ ನಿಜವಾಗ್ಲೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ. ಅದು ಕೂಡ ಮಲ್ಟಿಪಲ್ ಬ್ಲಾಸ್ಟ್ ಆಗಿದೆ ಅಂತ. 2 ಕಡೆ ಯಾವುದೇ ಸಾವು ನೋವು ಆಗಿರೋದ್ರ ಬಗ್ಗೆ ಮಾಹಿತಿ ಇಲ್ವಾ? ಖಲಿಸ್ತಾನಿಗಳಂದ್ರೆ ಯಾವುದಾದ್ರೂ ಪ್ರತ್ಯೇಕ ಸಂಘಟನೆ ಇದೆಯಾ? ಬಿಕಾಸ್ ಈ ಖಲಿಸ್ತಾನಿಗಳಲ್ಲೇ, ಪ್ರೋ ಖಲಿಸ್ತಾನಿಗಳಲ್ಲೇ ಒಂದು 60ಕ್ಕೂ ಹೆಚ್ಚು ಗ್ಯಾಂಗ್ಸ್ಟರ್ಸ್ ಇರ್ತಾರೆ. ಸೊ ಪಾಕಿಸ್ತಾನದ ಕೈವಾಡ ಇದೆಯಾ, ಕೇವಲ ಖಲಿಸ್ತಾನಿಗಳ, ಏನೇನು ಮಾಹಿತಿ ಇದೆ? ನೋಡಿ, ಕಳೆದ 2-3 ದಿನಗಳ ಹಿಂದೆ ಕೆನಡಾದಲ್ಲಿ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ. ಆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಹೇಳಲಾಗುತ್ತೆ ಖಲಿಸ್ತಾನಿಗಳು ಬಹುಶಃ ಭಾರತದಲ್ಲಿ ದಾಳಿ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಈ ಮಾಹಿತಿಯ ಬೆನ್ನಲ್ಲೇ ಈಗ ಪಂಜಾಬ್ನಲ್ಲಿ 2 ಭಾಗಗಳಲ್ಲಿ ಈ ದಾಳಿಗಳು ನಡೆದಿರುವಂಥದ್ದು. ಮುಖ್ಯವಾಗಿ ಅಮೃತ್ಸರ್ ಮತ್ತು ಇನ್ನೊಂದು ಪ್ರದೇಶದ ಕಡೆಗೆ ಈ ಒಂದು ದಾಳಿ ಆಗಿರುವಂಥದ್ದು. IED ಬಾಂಬನ್ನು, ಸುಧಾರಿತ IED ಬಾಂಬನ್ನು ಬಳಸ್ಕೊಂಡು ಈ ದಾಳಿಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇದೆ. ಬಹುಶಃ ಈ ದಾಳಿಯ ಹಿಂದೆ ಖಲಿಸ್ತಾನಿಗಳು ಇರ್ಬೋದು ಅನ್ನುವಂತಹ ಒಂದು ಅಂದಾಜನ್ನು ಈಗ ಭದ್ರತಾ ಪಡೆಗಳು ಮಾಡಿರುವಂಥದ್ದು. ಏಕಕಾಲದಲ್ಲಿ 2 ಸ್ಥಳದಲ್ಲಿ ಆಗಿರುವಂತಹ ಈ ದಾಳಿ ಸಾಕಷ್ಟು ಆತಂಕವನ್ನು ಹುಟ್ಟುಹಾಕಿರುವಂಥದ್ದು. ಮತ್ತು ಈ ದಾಳಿ ನಡೆದಂಥ ಸ್ಥಳವೂ ಕೂಡ ಅಷ್ಟೇ ಮುಖ್ಯ ಆಗಿರುವಂಥದ್ದು. ಮುಖ್ಯವಾಗಿ BSFನ ಕಚೇರಿಗಳು ಎಲ್ಲೆಲ್ಲಿದ್ದಾವೆ ಆ ಪ್ರದೇಶದ ಹೊರಭಾಗದಲ್ಲಿ ಸ್ಕೂಟರ್ಗಳಲ್ಲಿ ಈ IED ಬಾಂಬನ್ನು ಇಟ್ಟು ಸ್ಫೋಟಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗಿರುವಂಥದ್ದು. ಸೊ ಹೀಗಾಗಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈವರೆಗೂ ಯಾವುದೇ ಸಾವು ನೋವುಗಳ ಬಗ್ಗೆ ವರದಿಗಳಾಗಿಲ್ಲ. ಮತ್ತು ಈ ಒಂದು ಘಟನೆಯ ಹಿಂದಿರುವಂತಹ ನಿರ್ದಿಷ್ಟ ಸಂಘಟನೆ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ BSF ಕಚೇರಿಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಮತ್ತು ಇಡೀ ಪ್ರದೇಶವನ್ನು ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳಾಗ್ತಾ ಇದೆ, ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಂಥದ್ದೇ ಮತ್ತಷ್ಟು ದಾಳಿಗಳಾಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಈ ದಾಳಿಯ ಹಿಂದಿನ ಉದ್ದೇಶ ಮತ್ತು ನಿರ್ದಿಷ್ಟ ಸಂಘಟನೆ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಮಮತಾ.